ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ಮಾದೇಶ್ವರ ದೇವಾಲಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಾಕಾರಣ ತನ್ನ ವಿರುದ್ಧ ಆರೋಪ ಹೊರಿಸಿ ತೇಜವಧೆ ಮಾಡಬೇಡಿ ಅಂತ ದೇವಾಲಯದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಮಹಾಮೃತ್ಯುಂಜಯ ಮಾದೇಶ್ವರ ದೇವಾಲಯದ ಆಡಳಿತ ಮಂಡಳಿ ಸಂಭಾವನೆ ನೀಡಿ ತನ್ನನ್ನ ಅರ್ಚಕನನ್ನಾಗಿ ನೇಮಿಸಿಕೊಂಡಿದೆ. ತಾನು ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನಷ್ಟೇ ಮಾಡ್ತಾ ಇದ್ದು, ಆಡಳಿತ ಮಂಡಳಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೂ ತನಗೂ ಯಾವುದೇ ಸಂಬಂಧವಿಲ್ಲವೆಂದು ಸ್ಪಷ್ಟಪಡಿಸಿದರು. ಮನೆ ಹತ್ರ ಬಂದು ದೂರವಾಣಿ ಮೂಲಕ ಕರೆದು ಮನೆ ಹತ್ರ ಬಂದು ನಿಮ್ಮಲ್ಲಿ ಮಾತಾಡ್ಲಿಕ್ಕಿದೆ, ನಾವು ಮಧುಮಾಂಸ ತಿಂದಿದ್ದೀವಿ, ನಾವು ಮನೆ ಹತ್ರ ಬರ್ತದೆ, ಇಲ್ಲಿ ಹತ್ರ ಬಂದಿದ್ದು 10 ಮೀಟರ್ ಮುಂದೆ ಹೋಗಿದ್ದಷ್ಟೇ. ಹೋದಾಗ ಅಲ್ಲಿ ಕೇಳಿದ್ದಾರೆ, ನೀವು ಅರ್ಚಕರ ಮೃತ್ಯುಂಜಯ ಅರ್ಚಕರ ಅಂತ ಕೊಡೋ ಭಾಷೆಗೆ ಹೌದು ಮುಂದೆ ನಾನು ಒಪ್ಪಿದ್ದೆ ಅಷ್ಟೇ ಹೇಳಿದ್ದೆ. ಹಿಂದೆ ಮುಂದಿಂದ ಮರ ಹೊಡಿಲಿಕ್ಕೆ ಹೋದ್ರು, ನನಗೆ ತುಂಬಾ ಘಾಸಿ ಮಾಡಿದ್ರು. ಅಷ್ಟೊತ್ತಿಗೆ ಇಲ್ಲಿಗೆ ಪಂಚು ಮಾಡಿದ್ರು, ಕಣ್ಣಿಗೆ ಹೊಡೆದು, ಎದೆಗೆಲ್ಲ. ಅಷ್ಟೊತ್ತಿಗೆ ನನಗೆ ರಕ್ತ ಸುರಿದು ಸ್ವಲ್ಪ ಪ್ರಜ್ಞೆ ಕೂಡ ಕಳೆದಂತ ಪರಿಸ್ಥಿತಿ ಆಯ್ತು. ಅಂತ ಸಂದರ್ಭದಲ್ಲಿ ಅಮ್ಮ ಓಡಿ ಬಂದು ಏನೋ ಒಂದು ಕೈಯಲ್ಲಿ ಕಂಡಾಗಾಯ್ತು. ನನಗೆ ಕ್ಲಾರಿಟಿ ಎಷ್ಟು ಸಿಗ್ಲಿಲ್ಲ. ಅಷ್ಟೊಂದು ಈ ಕಣ್ಣೆಲ್ಲ ಮೊಬ್ಬಾದಾಗ ಇದು ಇಲ್ಲಿ ಹೊಡೆದಿತ್ತು. ನನಗೆ ಒಂಥರ ಸ್ವಯ ತಪ್ಪಿದಾಗೆ ಆಯ್ತು, ನಾನು ಬಿದ್ದೆ. ಅಂತ ಸಂದರ್ಭದಲ್ಲಿ ನನ್ನ ಅಮ್ಮ ತಡೆದಾಗ ಅಮ್ಮನ ಕೈಯನ್ನು ತಿರುಗಿಸಿ ಅಮ್ಮನಿಗೂ ಕೂಡ ಮೆಟ್ಟಿದ್ದಾರೆ, ಘಾಸಿ ಮಾಡಿದ್ದಾರೆ.